ಮಳೆಗಾಲ ಇದೆ, ಆದ್ರೆ ಸಮಸ್ಯೆ ಮಾತ್ರ ತಪ್ತಾ ಇಲ್ಲ. ಜೀವಜಲಕ್ಕೆ ಹಾಹಾಕಾರ ಇದೆ. ಮಳೆಗಾಲದಲ್ಲೂ ಜೀವಜಲಕ್ಕೆ ಹಾಹಾಕಾರ ಸೃಷ್ಟಿಯಾಗಿದೆ. ಬೆಳಕುಣಿ ಚೌಧರಿ ಗ್ರಾಮದಲ್ಲಿ ನೀರಿಗಾಗಿ ಮಹಿಳೆಯರು ಪರದಾಡ್ತಾ ಇದ್ದಾರೆ. ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನಲ್ಲಿದೆ ಈ ಗ್ರಾಮ. ಪ್ರಭಾವಿ ಸಚಿವರ ಜಿಲ್ಲೆ, ಅವರ ಮಗನೇ ಅಲ್ಲಿ MP. ಇಷ್ಟಾದ್ರೂ ಅಲ್ಲಿನ ಜನ ಕುಡಿಯೋ ನೀರಿಗೆ ಒದ್ದಾಡ್ತಾ ಇದ್ದಾರೆ ಅಂದ್ರೆ ಕುಡಿಯೋ ನೀರನ್ನ ಒದಗಿಸಕ್ಕಾಗಿಲ್ಲ ನಿಮ್ಮ ಮಗಳ ಯೋಗ್ಯತೆಗೆ ಹಣೆ ಬರಕ್ಕೆ. ಕಳೆದ 2 ತಿಂಗಳಿಂದ ಗ್ರಾಮದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇದೆ. 3 ಬೋರು 1 ಬಾವಿ ಇದ್ರೂ ಸಮರ್ಪಕವಾಗಿ ನೀರು ಸಿಗ್ತಾ ಇಲ್ಲ. ಟ್ಯಾಂಕರ್ ಮೂಲಕ ನೀರು ತರಿಸ್ಕೊಡಿ ಅಂದ್ರೆ ಅವ್ನು ಯಾರೋ ಇಡಿಯಟ್ PDO ಡೋಂಟ್ ಕೇರ್ ಅಂತ ಇದ್ದಾನಂತೆ. ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರ್ ಖಂಡ್ರೆ ಸರ್, ನಿಮ್ಮ ಜಿಲ್ಲೆಯ ಗ್ರಾಮದಲ್ಲಿ ಮಹಿಳೆಯರು ನೀರಿಗೋಸ್ಕರ ಒದ್ದಾಡ್ತಾ ಇದ್ದಾರೆ ಸರ್. ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ದೀರಿ ನೀವು. ನಿಮ್ಮ ಜಿಲ್ಲೆಯಲ್ಲಿ ಹೆಣ್ಮಕ್ಳು ನೀರಿಗೋಸ್ಕರ ಒದ್ದಾಡ್ತಾ ಇದ್ದಾರೆ. ಕಳೆದ 2 ತಿಂಗಳಿಂದ ನೀರು ಸಿಗ್ತಾ ಇಲ್ಲ ಬೇಕಾಗಿರೋ ಅಷ್ಟು ಅವ್ರಿಗೆ. ಅವನು ಯಾರ್ರೀ ಅದು PDO? ಕಿತ್ ಬಿಸಾಕ್ರಿ ಹೋಗ್ಲಿ ಕೆಲಸದಿಂದ. ಟ್ಯಾಂಕರ್ ಅಲ್ಲಿ ನೀರು ತರಿಸಿ ಅಂತಂದ್ರೆ ನಿಮ್ಗಾಗಲ್ಲ. 1-2-3 ಟ್ಯಾಂಕರ್, ವಾರಕ್ಕೊಂದು 3 ಟ್ಯಾಂಕರ್ ನೀರು ತರಿಸ್ಕೊಡಕ್ಕಾಗಲ್ವೇನ್ರಿ? ನೀವು ಅಲ್ಲಿ ಪ್ರಭಾವಿ ಸಚಿವರಿದ್ದೀರಿ, ನಿಮ್ಮ ಮಗ MP ಇದ್ದಾರೆ ಅಲ್ಲಿ. ಈ ಹಿಂದೆ ಪ್ರಭಾವಿ ಖಾತೆಗಳನ್ನು ಇಟ್ಕೊಂಡಿದ್ರಿ, ಈಗ ಗ್ರಾಮೀಣಾಭಿವೃದ್ಧಿ ಖಾತೆ ಇಟ್ಕೊಂಡಿದ್ದೀರಿ ಈಶ್ವರ್ ಖಂಡ್ರೆ ಅವರೇ. ನಿಮ್ಮ ಜಿಲ್ಲೆಯ ನಿಮ್ಮ ಗ್ರಾಮದ ಜನಕ್ಕೆ ನೀರು ಸಿಗ್ತಾ ಇಲ್ಲ ಹೆಣ್ಮಕ್ಳಿಗೆ ಅಲ್ಲಿ. ಅವ್ನು ಯಾರೋ PDO ಟ್ಯಾಂಕರ್ ಮೂಲಕ ನೀರು ತರಿಸ್ಕೊಡಿ ಅಂತಂದ್ರೆ ಡೋಂಟ್ ಕೇರ್ ಅಂತಾನಂತವನು. ಬೀದರ್ ಪ್ರತಿನಿಧಿ ರಾಜ್ಕುಮಾರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಜ್ಕುಮಾರ್, ಜೀವಜಲಕ್ಕೆ ಪ್ರತಿ ಸಲ ಬೀದರ್ ಭಾಗದಲ್ಲಿ ಒದ್ದಾಡಬೇಕು. ಎಂಥ ಪ್ರಭಾವಿ ಸಚಿವರಿರಲಿ, ಶಾಸಕರಿರಲಿ, ಆ ಭಾಗದ ಜನಕ್ಕೆ ಮಿನಿಮಮ್ ಕುಡಿಯೋ ನೀರನ್ನ ಒದಗಿಸೋ ಯೋಗ್ಯತೆ ಕೂಡ ಇಲ್ಲ. ಏನ್ ಹೇಳ್ತೀರಿ? ಸಿಂಧೂರ, ಬೀದರ್ ಜಿಲ್ಲೆ ಔರಾದ್ ತಾಲೂಕಿನ ನೀರಿನ ಸಮಸ್ಯೆ ಬಹಳಷ್ಟು ಇದೆ ಅಂತ ಹೇಳ್ಬೋದು. ಏನೋ ಚೌಧರಿ ಬೆಳಕುಣಿ ಗ್ರಾಮದಲ್ಲಿ 3 ಬೋರು 1 ಬಾವಿ ಇದ್ರೂ ಕೂಡ ಗ್ರಾಮ ಜನರಿಗೆ ಒಂದು ನೀರು ಸಿಗ್ತಾ ಇಲ್ಲ ಅಂತ ಹೇಳ್ಬೋದು. ಏನಂದ್ರೆ ಪ್ರತಿನಿತ್ಯ ಸಾಕಷ್ಟು ಬಾರಿ ಗ್ರಾಮ ಪಂಚಾಯತಿ ಕೂಡ ಚೌಧರಿ ಬೆಳಕುಣಿಯಲ್ಲೇ ಇದೆ. ಅವರು ಕೂಡ ಆದ್ರೂ ಕೂಡ ಗ್ರಾಮ ಪಂಚಾಯತಿಗೆ ಸಾಕಷ್ಟು ಬಾರಿ ಒಂದು ಅಲ್ಲಿನ ಸ್ಥಳೀಯರ ಮನವಿ ಮಾಡಿದ್ರು ಕೂಡ ಗ್ರಾಮ ಪಂಚಾಯತಿ PDO ಆಗಿರ್ಬೋದು, ಗ್ರಾಮತಂದ್ರೆ ಸಂಬಂಧಪಟ್ಟ ಅಧಿಕಾರಿ ಆಗಿರ್ಬೋದು, ಯಾರ ರೀತಿ ಡೋಂಟ್ ಕೇರ್ ಅಂತ ಇದ್ದಾರೆ. ಹಾಗಾಗಿ ಪ್ರತಿ ಸಲ ಅವರು ಬೇಸಿಗೆ ಬಂದ್ರೆ ಸಾಕು ಬೀದರ್ ಜಿಲ್ಲೆಯ ಆದ್ಯಂತ ಒಂದು ಕಡೆ ನೀರಿನ ಅಭಾವ ಇದ್ರೆ, ಅದರಲ್ಲಿ ಸ್ಪೆಷಲ್ ಆಗಿ ಔರಾದ್ ತಾಲೂಕಿನಲ್ಲಿ ಸಾಕಷ್ಟು ನೀರಿನ ಅಭಾವ ಇದೆ. ಹಾಗಾಗಿ ಅಲ್ಲಿನ ಶಾಸಕರಾಗಿರ್ಬೋದು, ಸಚಿವರಾಗಿರ್ಬೋದು ಪ್ರತಿ ಬಾರಿ ಮೀಟಿಂಗ್ ಅಲ್ಲೇ ಹೇಳ್ತಾರೆ, ನಮ್ಗೆ ಈ ಬಾರಿ ನೀರಿನ ಸಮಸ್ಯೆ ಇದೆ, ಪ್ರತಿ ಊರಿಗೆ 4 ಟ್ಯಾಂಕರ್ ಕಳಿಸ್ತೀವಿ, 5 ಟ್ಯಾಂಕರ್ ಕಳಿಸ್ತೀವಿ ಅಂತ ಹೇಳ್ತಾರೆ. ಹೊರತು ಯಾವುದೇ ರೀತಿ ಕಾರ್ಯರೂಪವಾಗಿ ಬರಲ್ಲ. ಬರೀ ಇವರು ಫೈನಲ್ ಮಾತ್ರ ಮೀಟಿಂಗ್ ಅಲ್ಲಿ ಮಾತ್ರ ಅಧಿಕಾರಿಗಳು ಸಚಿವರಿಗೆ ಒಂದು ಮಾಹಿತಿ ಕೊಡ್ತಾರೆ, ನಾವು ಆ ಊರಿಗೆ ಅಷ್ಟು ಟ್ಯಾಂಕರ್ ಕಳಿಸಿದೀವಿ, ಇಲ್ಲಿ ಇಷ್ಟು ಟ್ಯಾಂಕರ್ ಕಳಿಸಿದೀವಿ ಅಂತ ಹೇಳ್ತಾರೆ. ಮೂಲವಾಗಿ ಯಾವುದೇ ಗ್ರಾಮಕ್ಕೆ ಒಂದು ನೀರಿನ ಟ್ಯಾಂಕರ್ ಹೋಗುವಂತ ಸಂಭಾವನೆ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಇವರು ಆ ಊರಲ್ಲಿ ಗ್ರಾಮ ಪಂಚಾಯತ್ ಇದ್ರೂ ಕೂಡ ಸಾಕಷ್ಟು ಬಾರಿ ಅಲ್ಲಿನ ಮಹಿಳೆಯರು ಒಂದು ನಮ್ಗೆ ನೀರಿಲ್ಲ, ನೀರಿನ ವ್ಯವಸ್ಥೆ ಮಾಡಿಕೊಡಿ ಅಂತಂದ್ರೆ PDO ಹೇಳ್ತಾರಂತೆ, ಆಯ್ತು ಕಳಿಸ್ತೀವಿ ಅಂತ ಹೇಳ್ತಾವ್ರಂತೆ. 1 ದಿನ ಕಳಿಸಿದ್ರೆ 8-9 ದಿನ ನೀರು ಕಳಿಸಲ್ಲ. ಹಾಗಾಗಿ ಅಲ್ಲಿರೋಂತ ದಿನನಿತ್ಯ ಅವರಿಗೆ ಮನೆ ಬಟ್ಟೆ ಒಗೆಯಕ್ಕಾಗಿರ್ಬೋದು, ಸ್ನಾನ ಮಾಡಕ್ಕೆ, ಕುಡಿಯಕ್ಕಾದ್ರೂ ಒಂದಿದು ಸಾಕಷ್ಟು 1-1.5 ಕಿಲೋಮೀಟರ್ ದೂರ ಹೋಗಿ ತರಷ್ಟೊತ್ತಿಗೆ ಅವರಿಗೆ ಕೆಲಸ ಮಾಡಕ್ಕೆ ಟೈಮ್ ಆಗ್ತದೆ ಅಂತ ಅವ್ರೊಂದು ಹೇಳ್ತಿದ್ದಾರೆ. ಎಲ್ಲೋ ಒಂದ್ ಕಡೆ ನಾವು ಏನೂ ಕೇಳ್ತಾ ಇಲ್ಲ, ನಮ್ಗೆ ಏನೋ ರಸ್ತೆ ಮತ್ತಂದ್ರೆ ಮನೆ ಏನೂ ಕೇಳ್ತಾ ಇಲ್ಲ, ನಮ್ಗೆ ಕುಡಿಯಕ್ ನೀರು ಕೂಡ ಕೊಡಕ್ಕೆ ಆಗ್ತಾ ಇಲ್ಲ ಅಧಿಕಾರಿಗಳಿಗೆ. ಹಾಗಾಗಿ ಅವರು ಇವಾಗ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ, ಇನ್ನೊಂದು ಸ್ವಲ್ಪ ದಿನದಲ್ಲಿ ನಮ್ಮ ಮತ್ತೆ ಬಾವಿ ಮತ್ತೆ ಬೋರಿಗೆ ನೀವು ನೀರಿನ ವ್ಯವಸ್ಥೆ ಮಾಡಿಲ್ಲ ಅಂದ್ರೆ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ. ಇವತ್ತು ನಾವು ನೋಡ್ಬೋದು, ಅಲ್ಲಿ ವಿಡಿಯೋಗಳು ನೋಡ್ಬೋದು, ಒಂದು ಇದ್ರಲ್ಲಿ ಇಟ್ಕೊಂಡು ಸುತ್ತಮುತ್ತ ಅವರು ಕೊಡಗನ್ನ ಇಟ್ಕೊಂಡು ಗಂಟೆ ನೀರಿಗೋಸ್ಕರ ಕಾಯ್ಬೇಕಾಗಿದೆ ಒಂದು ಕೊಡಕ್ಕೆ. ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿ ಮತ್ತಂದ್ರೆ ಸಂಬಂಧಪಟ್ಟ ಸಚಿವರು, ಬೀದರ್ ಉಸ್ತುವಾರಿ ಸಚಿವರು ಕೂಡ ಇವಾಗ ತಾನೇ ಗ್ರಾಮೀಣ ಅಭಿವೃದ್ಧಿ ಸಚಿವರು ಆಗಿದ್ದಾರೆ. ಇನ್ನಷ್ಟು ಗ್ರಾಮೀಣ ಬಗ್ಗೆ ಅಭಿವೃದ್ಧಿ ಮಾಡ್ಬೇಕಂತ ಬೀದರ್ ಜಿಲ್ಲೆಯ ಜನರ ಒಂದು ಕೂಗಾಗಿದೆ. ಸಿಂಧರಾಮ. ಆಲ್ರೈಟ್ ರಾಜ್ಕುಮಾರ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿಲ್ಲೆಯ ಔರಾದ್ ತಾಲೂಕಿನ ಬೆಳಕುಣಿ ಚೌಧರಿ ಗ್ರಾಮದ ನಿವಾಸಿ ಮಾತಾಡುತ್ತಿದ್ದೇನೆ. ಈ ಊರಿನಲ್ಲಿ ನೀರಿನ ಸಮಸ್ಯೆ ತುಂಬಾ ಉಂಟಾಗಿದೆ. ಇಲ್ಲಿ ನೀರು 8 ದಿವಸ ಬರ್ತವೆ ಮತ್ತು ಸ್ಕೂಲಿಗೆ ಹೋಗೋ ಮಕ್ಕಳಿಗೆ ತುಂಬಾ ತೊಂದರೆ ಆಗ್ತಾ ಇದೆ.
ನೀರು ಯಾವಾಗ್ಲೂ ಬರುದೇನೆ ಇಲ್ಲ, ವಾಟರ್ ಮ್ಯಾನ್ ನೀರ್ ಬಿಡ್ತಾನೆ ಇಲ್ಲ. ಹಾಗಾಗಿ ಇಲ್ಲಿ ನೀರಿನ ಸಮಸ್ಯೆ ತುಂಬಾ ಉಂಟಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಭೇಟಿ ನೀಡಬೇಕೆಂದು ವಿನಂತಿಸಿದರು. ಬೀದರ್ ಜಿಲ್ಲೆ ಔರಾದ್ ತಾಲೂಕಿನ ಬೆಳ್ಕುಣಿ ಚೌದ್ರಿ ಗ್ರಾಮದ ನಿವಾಸಿ ಮಾತಾಡುತ್ತಿದ್ದೇನೆ. ಈ ಊರಿನಲ್ಲಿ ನೀರಿನ ಸಮಸ್ಯೆ ತುಂಬಾ ಉಂಟಾಗಿದೆ. ಇಲ್ಲಿ ನೀರು 8 ದಿವಸ ಬರ್ತವೆ ಮತ್ತು ಸ್ಕೂಲಿಗೆ ಹೋಗೋ ಮಕ್ಕಳಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ನೀರು ಯಾವಾಗ್ಲೂ ಬರುದೇನೆ ಇಲ್ಲ, ವಾಟರ್ ಮ್ಯಾನ್ ನೀರ್